ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿ ಗ್ಯಾಂಗ್ ರೇಪ್ ನಡೆದಿದೆ. 3 ಯುವಕರಿಂದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಮದ್ಯಪಾನದ ಮತ್ತಿನಲ್ಲಿ ಕಳೆದ ರಾತ್ರಿ ಮಾಸ್ ರೇಪ್ ಆಗಿದೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು. ಇಂಥ ಪ್ರಕರಣಗಳು ಪ್ರತಿ ಬಾರಿ ಆದಾಗಲೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸಗಳಿದೆಲ್ಲವೂ ಕೂಡ. ಮದ್ಯಪಾನದ ಮತ್ತಿನಲ್ಲಿ ಕಳೆದ ರಾತ್ರಿ ಮಾಸ್ ರೇಪ್ ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಕೋಲ್ಕತ್ತಾ ಮೂಲದ ಮಹಿಳೆ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಈ ವೇಳೆ ಮನೆಗೆ ನುಗ್ಗಿರುವಂತಹ ಕಿರಾತಕರು ಹೀನ ಕೃತ್ಯವನ್ನ ಎಸಗಿದ್ದಾರೆ. ಸಂತ್ರಸ್ತ ಮಹಿಳೆಯ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಸದ್ಯ 3 ಕಾಮುಕ ಯುವಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಮಹಿಳೆಯನ್ನ ವೈದ್ಯಕೀಯ ಪರೀಕ್ಷೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಕರ್ನಾಟಕದಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ರಾಜಧಾನಿ ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇಂಥ ಪ್ರಕರಣಗಳು ನಡೆಯೋದು. ಹಂಗಾರೆ ಯಾರು ಹೆಣ್ಮಕ್ಳು ಬಂದು ಒಂಟಿಯಾಗಿ ವಾಸ ಇರೋ ಹಾಗೆ ಇಲ್ವಾ ಅಂತ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಬಹಳಷ್ಟು ಜನ ಹೆಣ್ಮಕ್ಳು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಒಬ್ಬೊಬ್ಬರೇ ಇದ್ದಾರೆ, ಮನೆಯಲ್ಲಿ ಒಬ್ಬೊಬ್ಬರೇ ವಾಸ ಇದ್ದಾರೆ. ಈ ಕೃತ್ಯಗಳನ್ನ ಗಮನಿಸಿದ್ರೆ ಯಾರು ಹಂಗಾದ್ರೆ ಒಂಟಿ ಹೆಣ್ಮಕ್ಳು ಮನೇಲಿ ವಾಸ ಮಾಡೋ ಹಾಗೆ ಇಲ್ವಾ ಅಂತ ಅನ್ಸುತ್ತೆ. ಈ ಯುವಕರು ಎಲ್ಲಿ ಅವರು? ಈಗ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ತನಿಖೆ ಯಾವ ಹಂತದಲ್ಲಿದೆ ವೆಂಕಟೇಶ್? ಸಿಂಧೂರ, ಏನು ಕೋಲ್ಕತ್ತಾ ಮೂಲದ ಯುವತಿಯವರೊಳಗೆ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿರ್ತಾರೆ. ಬಂದಂತವರೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಗಂಗೊಂಡನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತಾನೆ. ಸ್ನೇಹಿತರು ಕೂಡ ಈಕೆಗೆ ಪರಿಚಯ ಆಗಿರ್ತಾರೆ. ನಿನ್ನೆ ತಡರಾತ್ರಿ ಅಂದ್ರೆ ಒಂದು 9 ಗಂಟೆಯ ಸುಮಾರಿಗೆ ಈಕೆ ಕೆಲಸವನ್ನ ಸ್ನೇಹಿತರ ಮನೆಗೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡಿ ಬರ್ತಿದ್ದಂತಹ 3 ಜನ ಯುವಕರು ಈಕೆಯನ್ನ ಎಳೆದೊಯ್ದು ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರು ದಾಖಲಾಗಿದೆ. ಈ ದೂರಿನ ಆಧಾರದ ಮೇಲೆ ಪೊಲೀಸರು ಈಗಾಗಲೇ ಮಹಿಳೆಯ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡು ಮೆಡಿಕಲ್ ಅನ್ನ ಮಾಡಿಸಿದ್ದಾರೆ. ಅಲ್ಲದೆ ಆಕೆ ಅಸ್ವಸ್ಥವಾಗಿದ್ದು ಚಿಕಿತ್ಸೆಯನ್ನು ಕೊಡಿಸಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಈಗ ಇಬ್ಬರು ಯುವಕರನ್ನ ಏನು ಒಂದು ಅತ್ಯಾಚಾರ ಎಸಗಿರುವಂತಹ ಆರೋಪಿಗಳೇನಿದ್ದಾರೆ ಅವರನ್ನ ಬಂಧನ ಮಾಡಲಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಸದ್ಯ ಇವರು ಯಾರು, ಎಲ್ಲಿಂದ ಬಂದ್ರು, ಈ ಮಹಿಳೆಗೆ ಏನಾದ್ರು ಪರಿಚಯಸ್ತ್ರ, ಯಾವ ಉದ್ದೇಶಕ್ಕೋಸ್ಕರ ಇವರು ಬೆಂಗಳೂರಿಗೆ ಬಂದಿದ್ರು ಅನ್ನೋಂಥದ್ದನ್ನು ಕೂಡ ಈಗ ಪೊಲೀಸರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮಹಿಳೆ ಹೇಳುವ ಪ್ರಕಾರ ಈಕೆ ಬರ್ತಿದ್ದಂತ ಸಂದರ್ಭದಲ್ಲಿ ಅಡ್ಡಗಟ್ಟಿ ಆಕೆಯನ್ನ ಬೆದರಿಸಿ ಎಳೆದೊಯ್ದು ಅತ್ಯಾಚಾರವನ್ನ ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾನೆ. ಓರ್ವ ಆರೋಪಿ ತಲೆ ತಪ್ಪಿಸಿಕೊಂಡಿರುವಂತಹದ್ದು. ಸೊ ಆತನ ಬಂಧನಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದು ಇಲ್ಲಿ ಜೀವನವನ್ನ ಆರಂಭಿಸೋದಕ್ಕೆ ಮಾಡ್ತಾರೆ. ಆದ್ರೆ ಈ ರೀತಿಯ ಕೃತ್ಯಗಳಿಂದಾಗಿ ಬೆಂಗಳೂರಿಗೂ ಕೂಡ ಒಂದು ರೀತಿಯಾದಂತಹ ಕೆಟ್ಟ ಹೆಸರುಗಳು ಕೂಡ ಬರ್ತಾ ಇರುವಂತಹದ್ದು. ಸದ್ಯ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಇಬ್ಬರು ಆರೋಪಿಗಳನ್ನ ವಿಚಾರಣೆಯನ್ನು ಮುಂದುವರಿಸಿರುವಂತಹದ್ದು. ಸಿಂಧೂರ.